ಹೆಂಗದಿಯಪ್ಪ ವಿರಾಟ್ ಕೊಹ್ಲಿ ಕಾಕ? ನಾ ಚೆನ್ನಾಗಿದ್ದೀನಿ ಕಾಕ. ಹಾರ್ದಿಕ್ ಪಾಂಡ್ಯ ಕಾಕ ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಾಕ. ವಿರಾಟ್ ಕೊಹ್ಲಿ ಕಾಕ ಕೊನೆಗೂ ಫೈನಲ್ ಗೆ ಬಂದ್ರಲ್ಲ ಕಾಕ. ಮೊದಲ ನಮ್ದು ಯಾವ ಟೀಮ್ ಗೊತ್ತೈತಿ ನಿಮ್ಗೆ? RCB ಕಾಕ. ಈ ಸಲ ಕಪ್ ನಮ್ದೇ ಕಾಕ. ಗೈಸ್, ಈಗ ನೀವು ನೋಡಿದ್ರಲ್ಲ ಬೇಬಿ ಪಾಡ್ಕಾಸ್ಟ್ ವಿಡಿಯೋ. ಈ ಒಂದು ಆಕ್ಚುಲಿ ಯೂಟ್ಯೂಬ್ ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ತುಂಬಾ ವೈರಲ್ ಆಗ್ತದೆ. ಆಕ್ಚುಲಿ ಯೂಟ್ಯೂಬ್ ಗಿಂತ ಹೆಚ್ಚು ಇನ್ಸ್ಟಾಗ್ರಾಮ್ ನಲ್ಲಿ ಮಿಲಿಯನ್ ವ್ಯೂಸ್ ಬರ್ತದೆ. ಏನಲ್ಲ ತುಂಬಾ ಸಿಂಪಲ್. ನನಗೆ ಆ ರೀತಿ ಒಂದು ಬೇಬಿ ಪಾಡ್ಕಾಸ್ಟ್ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡುವಂತ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ತುಂಬಾ ಸಿಂಪಲ್, ಈಸಿಯಾಗಿ ನೀವು ಆರಾಮಾಗಿ ಜಸ್ಟ್ ನಿಮ್ಮೊಂದು ಮೊಬೈಲ್ ಫೋನ್ ಮೂಲಕ ನೀವು ಈಸಿಯಾಗಿ, ಅದು ಫ್ರೀಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಅದು ನಿಮ್ಮ ಫೋಟೋ ಮೂಲಕ ಕೂಡ ನೀವು ಪಾಡ್ಕಾಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಜಸ್ಟ್ ಏನೋಲ್ಲ, ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ನೀವು ಕೂಡ ಒಂದು ಪಾಡ್ಕಾಸ್ಟ್ ಈ ರೀತಿ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನೋಡೋಂತ ಇವತ್ತೊಂದು ಸ್ಟಾರ್ಟ್ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲೇ ಮುಟ್ಟು ಯಾರೆಲ್ಲ ನಮ್ಮ ಒಂದು RCB ಅಭಿಮಾನಿಗಳಿದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. RCB ಜೈ ಅಂತ ಕಮೆಂಟ್ ಹಾಕೋದು ಮರಿಬೇಡಿ. ಈಗಾಗಲೇ RCB ಟೀಮು ಫೈನಲ್ ಹೋಗಿದೆ, ನಮ್ಮದು ಟೀಮು. ಅದು ನೋಡಿ ಎಷ್ಟೋ ಜನರಿಗೆ ಹುರ್ಕೋತಿದ್ದಾರೆ ಗೊತ್ತಿಲ್ಲ. ಎಷ್ಟು ಜನ ಹುರ್ಕೋತಿದ್ದಾರೆ, ಎಷ್ಟು ಜನ ಪೂಜೆ ಮಾಡ್ತಾ ಇದಾರೆ ಗೆಲ್ಲಬಾರದು ಅಂತ. ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನೀವು ಏನೇ ಮಾಡಿದ್ರು ಕೂಡ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇನ್ನೊಂದು ತುಂಬಾ ಸಿಂಪಲ್ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮದು ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡುತ್ತೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಆಕ್ಚುಲಿ ಈ ರೀತಿ ವಿಡಿಯೋ ಮಾಡ್ಬೇಕಲ್ಲ, ಇಂಟ್ರೆಸ್ಟ್ ನಿಮ್ಗೂ ಒಂಥರ ಮೂಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಏನಲ್ಲ ತುಂಬಾ ಸಿಂಪಲ್. ಆ ರೀತಿ ನೀವು ಬೇಬಿ ವಿಡಿಯೋ ಕ್ರಿಯೇಟ್ ಮಾಡೋಕೆ ಜಸ್ಟ್ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ರೆ ಸಾಕು, ಫ್ರೀಯಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಳ್ತೇನೆ. ಇದರಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ 4 ಸ್ಟೆಪ್ ಇದೆ. 4 ಸ್ಟೆಪ್ ಮೂಲಕ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಮೊದಲನೇ ಸ್ಟೆಪ್ ಮೇನ್ ಇಂಪಾರ್ಟೆಂಟ್, ಫೋಟೋ ಕ್ರಿಯೇಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ವಾಯ್ಸ್ ಓವರ್ ಮಾಡಬೇಕು. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಎಡಿಟ್ ಮಾಡಬೇಕು. ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಅದಕ್ಕೆಲ್ಲ ಸೆಟ್ ಮಾಡಬೇಕು. ನನಗೆ ಹೇಳ್ತೇನೆ ಒಂದೊಂದು ಸ್ಟೆಪ್ ನನಗೆ ಹೇಳ್ತೇನೆ. ಏನಲ್ಲ ತುಂಬಾ ಸಿಂಪಲ್. ಬಂದ್ಬಿಟ್ಟು ನಮಗೆ ಆ ರೀತಿ ಒಂದು ಅಂದ್ರೆ ಬೇಬಿ ಪಾಡ್ಕಾಸ್ಟ್ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಳ್ತೇನೆ. ತುಂಬಾ ಸಿಂಪಲ್. ಅದಕ್ಕಿಂತ ಮುಂಚೆ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ. ಜಸ್ಟ್ ಈಗ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ನೀವು ಏನ್ ಮಾಡಿ, ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ, ನೀವು ಆ ರೀತಿ ಒಂದು ಬೇಬಿ ಪಾಡ್ಕಾಸ್ಟ್ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ತುಂಬಾ ಸಿಂಪಲ್. ನೀವೇನ್ ಮಾಡ್ಬೇಕು, ನೀವೊಂದು ಫೋಟೋ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದ್ರೆ ಬೇಬಿ ಪಾಡ್ಕಾಸ್ಟ್ ಒಂದು ಫೋಟೋ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಕ್ರಿಯೇಟ್ ಮಾಡೋದು, ನಿಮ್ಮದೇ ಫೋಟೋ ನೀವು ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದ್ರೆ ನೀವು ಬೇರೆ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಬಹುದು. ಯಾವ ರೀತಿ ಕ್ರಿಯೇಟ್ ಮಾಡೋದು, ಜಸ್ಟ್ ಒಂದು ಅಪ್ಲಿಕೇಶನ್. ಆ ಒಂದು ಅಪ್ಲಿಕೇಶನ್ ಯಾವ್ದಪ್ಪ ಅಂದ್ರೆ ತುಂಬಾ ಸಿಂಪಲ್, ಚಾರ್ಜ್ ಜಿಪಿಟಿ ಅಂತ. ಜಸ್ಟ್ ಚಾರ್ಜ್ ಜಿಪಿಟಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡೋಲ್ಲ, ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ನ್ಯೂ ಪೇಜ್ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಈ ರೀತಿ ನಿಮ್ಗೆ ಎಂಟರ್ಪೇಜ್ ಓಪನ್. ಈಗ ನಾನು ಕ್ರಿಯೇಟ್ ಮಾಡಿದ್ದೀನಿ ಆಕ್ಚುಲಿ. ಇಲ್ಲಿ ನೀವು ಏನು ಮಾಡಬೇಕು, ಈಗ ನಿಮ್ಮ ಫೋಟೋ, ಈಗ ಆಕ್ಚುಲಿ ನಿಮ್ಮ ಫೋಟೋ ನೀವು ಬೇಬಿ ಪಾಡ್ಕಾಸ್ಟ್ ರೀತಿಯಲ್ಲಿ ನೀವು ಮಾಡ್ಬೇಕಂತ ಇದ್ರೆ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ಈಗ ಜಸ್ಟ್ ನಮ್ಮೊಂದು ವಿರಾಟ್ ಕೊಹ್ಲಿ ಅವರ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಓಕೆ, ನಾನು ನಿಮ್ಗೆ ತೋರಿಸ್ತೇನೆ ಎಕ್ಸಾಂಪಲ್. ಓಕೆ, ಈ ರೀತಿ ನೀವು ಫೋಟೋ, ನಿಮ್ಮ ಫೋಟೋ ಯಾರದೇ ಫೋಟೋ ಇದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಇಲ್ಲ ನಮಗೆ ಮೇಲ್ಗಡೆ ಕೊಟ್ಟಿರ್ತೀನಿ ಪೌಂಡ್ಸ್. ಇಲ್ಲ ಅಂದ್ರೆ ನಾನು ನನ್ನೊಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಜಸ್ಟ್ ಪೌಂಡ್ಸ್. ಈ ಪೌಂಡ್ಸ್ ಎಲ್ಲ ಜಸ್ಟ್ ಇನ್ನು ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಸ್ಕ್ಯಾನ್ ಮಾಡಬೇಕು. ಈ ರೀತಿ ನೀವು ಸ್ಕ್ಯಾನ್ ಮಾಡ್ಕೊ. ಸ್ಕ್ಯಾನ್ ಮಾಡಿದ ತಕ್ಷಣ ವಿತಿನ್ 5 ನಿಮಿಷದ ಒಳಗಡೆ ನಿಮಗೆ ಒಂದು ಪಾಡ್ಕಾಸ್ಟ್ ಒಂದು ಫೋಟೋ ಕ್ರಿಯೇಟ್ ಮಾಡಿ ಕಳಿಸ್ತಾರೆ ಅವರು. ಏನು ಭಯಪಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಕಳಿಸ್ತಾರೆ. ಈಗ ಪ್ರೊಸೆಸಿಂಗ್ ಹೋಗಿದೆ. ಆಕ್ಚುಲಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಈಗ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈಗಾಗಲೇ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗಾಗಲೇ ನಾನು ಫೋಟೋ ಅನ್ನೋದು ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ನೋಡ್ಕೊಳ್ಳಿ, ಇದೆಲ್ಲ ಈ ಪಾಡ್ಕಾಸ್ಟ್ ನೋಡಿ, ಇದನ್ನ ಕ್ರಿಯೇಟ್ ಮಾಡಿದೆ ನೋಡಿ. ಜಸ್ಟ್ ಈ ರೀತಿ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಳೋದು. ಈ ರೀತಿ ನೀವು ಪಾಡ್ಕಾಸ್ಟ್ ಒಂದು ಫೋಟೋ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಚಾರ್ಜ್ ಜಿಪಿಟಿ ಮೂಲಕ ಯೂಸ್ ಮಾಡ್ಕೊಳ್ಳೋದು. ಅದ್ರ ಬಟ್ ಚಾರ್ಜ್ ಜಿಪಿಟಿ ದಿನಕ್ಕೆ 3 ಓಪನ್ ಆಗುತ್ತೆ. 3 ಫೋಟೋ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೋದು, ಅದ್ರ ಮೇಲ್ಗಡೆ ಆಗಲ್ಲ. ಇದು ಬಂದ್ಬಿಟ್ಟು ಮೊದಲು ನೀವು ಫೋಟೋ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದು ಬೇಡಪ್ಪ ಬ್ರದರ್, ನನಗೆ ಬೇರೆ ಫೋಟೋ ಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ರೆ ಅದು ಯಾವ ರೀತಿ ಮಾಡೋದು, ತುಂಬಾ ಸಿಂಪಲ್. ಅದಕ್ಕೊಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ಗಿಂತ ಮೊದಲು ನೀವೇನು ಮಾಡ್ಕೋ, ನನ್ನೊಂದು ಡಿಸ್ಕ್ರಿಪ್ಷನ್ ಒಂದು ನಿಮಗೆ ಒಂದು ಪೌಂಡ್ಸ್ ಹಾಕಿರ್ತೀನಿ. ಜಸ್ಟ್ ಆಕ್ಚುಲಿ ನಮಗೆ ಆ ಪೌಂಡ್ಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಜಸ್ಟ್ ಓಕೆ, ಆ ಪೌಂಡ್ಸ್ ನೀವೇನು ಮಾಡ್ಕೊ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದ್ರೆ ಪೌಂಡ್ಸ್ ಎಲ್ಲ ಜಸ್ಟ್ ಒಂದು ಟೈಪ್ ಹಾಕಿತ್ತು, ನಾನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ತಕ್ಷಣ ನೀವು ಜಸ್ಟ್ ನಿಮ್ಮ ಕ್ರೋಮ್ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಗೂಗಲ್ ಓಪನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಏನಂತ ಸರ್ಚ್ ಮಾಡ್ಕೋ, ಪೋಲಮ್ಸ್ AI ಅಂತ ಸರ್ಚ್ ಮಾಡ್ಕೋ. ಜಸ್ಟ್ AI ಅಂತ ಇರುತ್ತೆ. ಜಸ್ಟ್ ನೋಡಿ, ಅಂದ್ರೆ ಸ್ಪೆಷಲ್ ಪೋಲಮ್ಸ್ ಅಂತ AI ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ವೆಬ್ಸೈಟ್ ಬರುತ್ತೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಐತೆ, ಫ್ರೀಯಾಗಿ ಯಾವುದೇ ರೀತಿ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ. ಇದು ಫ್ರೀಯಾಗಿ ಬರ್ಬೇಕು. ನಮ್ಮ ಗೂಗಲ್ ಅಕೌಂಟ್ ಲಾಗಿನ್ ಆಗಬೇಕು. ಲಾಗಿನ್ ಅಂದ್ರೆ ನೀವು ಆಕ್ಚುಲಿ ನಿಮ್ದಾದಂಥ ಒಂದು ಫೇಕ್ ಗೂಗಲ್ ಅಕೌಂಟ್ ಬೇರೆ ಇರ್ತಾರೆ, ಅದನ್ನ ಲಾಗಿನ್ ಆಗಿದೆ. ಏನಿಲ್ಲ, PSLM ಅಂತ ಇದೊಂದು ವೆಬ್ಸೈಟ್ ಇದೆ. ಜಸ್ಟ್ ಇದರಲ್ಲಿ ನೀವು ಡೌನ್ಲೋಡ್ ಆಗಿ ಓಪನ್ ಆಗಿ ಲಾಗಿನ್ ಹಾಕೊಳ್ಳಿ. ಇಮೇಲ್ ID ಹಾಕಿದ್ರೆ ಡೈರೆಕ್ಟ್ ಲಾಗಿನ್ ಅಂತ ಏನು ಮಾಡ್ಕೋಬ್ರಿ. ಅದರಿಂದ ಇಲ್ಲಿ ನೀವೇನು ಮಾಡ್ಕೋ, ಜಸ್ಟ್ ಇಲ್ಲಿ ನಿಮಗೆ ಈ ರೀತಿ ಎಂಟರ್ಪೇಜ್ ಓಪನ್ ಆದಾಗ ಇಲ್ಲಿ ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ಇಲ್ಲಿ ನೀವು ಈಗ ನಾನು ಕೊಟ್ಟಿರ್ತೀನಿ ಆಕ್ಚುಲಿ. ಇಲ್ಲಿ ನೀವು ಇನ್ನು ಈ ಪೌಂಡ್ಸ್ ಅನ್ನೋದು ನಾನು ನೋಡುತ್ತಿಲ್ಲ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಂಪಾರ್ಟೆಂಟ್ 1, ಇಂಪಾರ್ಟೆಂಟ್ 2 ಅಂತ ಹಾಕಿರ್ತೀನಿ. ಇಂಪಾರ್ಟೆಂಟ್ 1 ಅಲ್ಲಿ ನೀವು ಬಾಯ್ಸ್ ಪೌಂಡ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದ್ರೆ ಬಾಯ್ಸ್ ಒಂದು ಬೇಬಿ ಬಾಯ್ಸ್ ಇದು ಒಂದು PNG ಕ್ರಿಯೇಟ್ ಮಾಡ್ಕೊಳ್ಬಹುದು, ಅಂದ್ರೆ ಪಾಡ್ಕಾಸ್ಟ್ ಫೋಟೋ. ಅದೇ ಇಂಪಾರ್ಟೆಂಟ್ 2 ಅಂತ ಇದೆಯಲ್ಲ, ಅದೇನೋ ಲೇಡೀಸ್ ಅಂದ್ರೆ ಗರ್ಲ್ಸ್. ಆ ರೀತಿ ಜಸ್ಟ್ ಅದರ ಬಿಟ್ಟು ಇಲ್ಲಿ ಸೆಕೆಂಡ್ ಅಂತ ಇದ್ರೆ ಇಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನಿಮ್ಗೆ ಆ ಸೈಜ್ 9:6:9 ಯೂಟ್ಯೂಬ್ ಸೈಜ್. ಮತ್ತು ಅದ್ರ ಜೊತೆಗೆ ನಮಗೆ ಇಂಪಾರ್ಟೆಂಟ್ 2 ಫೋಟೋ ಮಾತ್ರ ಫ್ರೀಯಾಗಿ ಸಿಗುತ್ತೆ.
ಅಷ್ಟೇ ಸಾಕು. ಅದರ ಮೇಲ್ಗಡೆ ಬೇಕಾ ನಾವು ಅದಕ್ಕೊಂದು ಟ್ರಿಕ್ಸ್ ಇದೆ, ಅದನ್ನೇ ಹೇಳ್ತೇನೆ ನಮಗೆ ಲಾಸ್ಟ್. ಅದರ ನಂತರ ಓಕೆ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಫೋಟೋ ಅನ್ನೋ ಕ್ರಿಯೇಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ನಿಮಗೆ ಮೊದಲು ನೀವು ಬೇಕಾದ್ರೆ ಫೋಟೋ ಅದನ್ನ ನಿಮ್ಮ ಫೋಟೋ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಇಲ್ಲಿ ನೀವು ಫೋಟೋ ಬೇಕಾದ ಫೋಟೋ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಜಸ್ಟ್ ನಾನು ತೋರಿಸ್ಕೊಂಡೆ ಫೋಟೋ ಓಪನ್ ಆಗುತ್ತೆ, ತುಂಬಾ ಸಿಂಪಲ್. ಇಲ್ಲಿ ನೀವು ಫೋನ್ಸ್ ಹಾಕಿದ್ರೆ ಜಸ್ಟ್ ಈ ರೀತಿ ಫೋಟೋ ಸಿಗುತ್ತೆ ನೋಡಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇವು ಎರಡರಲ್ಲಿ ಯಾವ ಫೋಟೋ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊ. ಅದ್ರ ಎರಡಕ್ಕಿಂತ ಮೇಲ್ಗಡೆ ಬರಲ್ಲ. ಅದನ್ನ ಬರ್ಬೇಕಾದ್ರೆ ಲಾಸ್ಟ್ಗೆ ಒಂದು ಟ್ರಿಕ್ಸ್ ಇದೆ, ಅದನ್ನ ಹೇಳ್ತೀನಿ. ತುಂಬಾ ಸಿಂಪಲ್. ಇದು ಮೊದಲು ಬಿಟ್ಟು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ ಮೊದಲನೇ ಸ್ಟೆಪ್. ಈಗ ಫೋಟೋ ಕ್ರಿಯೇಟ್ ಮಾಡಿದಾಯ್ತು ಅಂದ್ರೆ ಪಾಡ್ಕಾಸ್ಟ್ ಒಂದು ಫೋಟೋ ಕ್ರಿಯೇಟ್ ಮಾಡಿದಾಯ್ತು. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ನೀವು ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡಿ, ಈ ಚಾಟ್ ಜಿಪಿಟಿಲಿ ಸ್ಕ್ರಿಪ್ಟ್ ಅಂತ ಸರ್ಚ್ ಮಾಡಿ ಬರುತ್ತೆ. ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಪಾಡ್ಕಾಸ್ಟ್ ಒಂದು 30 ಸೆಕೆಂಡ್ ಸ್ಕ್ರಿಪ್ಟ್ ಅಂತ ತಕ್ಷಣ ನಿಮ್ಗೆ ಬರುತ್ತೆ. ಇಲ್ಲಾಂದ್ರೆ ನಿಮ್ದೇ ಆದಂತ ಒಂದು ಸ್ಕ್ರಿಪ್ಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದರ ನಂತರ ನೀವು ಮೇನ್ ಇಂಪಾರ್ಟೆಂಟ್ ಸ್ಕ್ರಿಪ್ಟ್ ಒಂದು ಬರ್ಕೊಂಡ ನಂತರ ಇದರಲ್ಲಿ ನೀವು ಏನ್ ಮಾಡ್ಬೋದು, ನಿಮ್ಮ ವಾಯ್ಸ್ ಅವ್ರು ಕೂಡ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನೀವು ಏನ್ ಮಾಡ್ಕೋ, ಒಂದು ವಾಯ್ಸ್ ಅವ್ರು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ವಾಯ್ಸ್ ಅಂದ್ರೆ ಫ್ರೀಯಾಗಿ ನೀವು ವಾಯ್ಸ್ ಅವ್ರು ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು. ನಾನು ನಿಮಗೆ ಆಕ್ಚುಲಿ ಹೇಳ್ಬೇಕ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕ್ರೆ, ನೀವು ಏನಾದ್ರು ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ನಿಮ್ಮ ವಾಯ್ಸ್ ಅವ್ರು ಕೊಡಿ. ಆದ್ರೂ ಕೂಡ ನಿಮ್ಮ ವಾಯ್ಸ್ ಕೊಟ್ಟರು ಕೂಡ ಚಾನಲ್ ಮೌಂಟೇಶನ್ ಆಗೋದು ಸ್ವಲ್ಪ ಕಡಿಮೆ ಚಾನ್ಸಸ್. ಅದಕ್ಕೋಸ್ಕರ ನೀವು ಏನಾದ್ರು ಇನ್ಸ್ಟಾಗ್ರಾಮ್ ಸೋಕಿಗೋಸ್ಕರ ಮಾಡ್ತಾ ಇದ್ರೆ ನಿಮ್ಮ ವಾಯ್ಸ್ ಅವ್ರು ಕೊಡ್ಲಿಲ್ಲ ಅಂದ್ರೆ ನಡೀತಾ ಏನಿಲ್ಲ, ನೀವು ವಾಯ್ಸ್ ಅವ್ರು ಕ್ರಿಯೇಟ್ ಮಾಡ್ಕೊಳ್ಬಹುದು. ನೀವು ಮೊದಲು ಒಂದು ಸ್ಕ್ರಿಪ್ಟ್ ಅನ್ನು ತಯಾರು ಮಾಡ್ಕೊಳ್ಳಿ. ಈಗ ಸ್ಕ್ರಿಪ್ಟ್ ತಯಾರು ಮಾಡಿದ ತಕ್ಷಣ ನೀವು ವಾಯ್ಸ್ ಅವ್ರು ಕ್ರಿಯೇಟ್ ಮಾಡಬೇಕು. ವಾಯ್ಸ್ ಅವ್ರು ಕ್ರಿಯೇಟ್ ಮಾಡ್ಬೇಕಾದ್ರೆ ಎಲ್ಲಿ ಕ್ರಿಯೇಟ್ ಮಾಡೋದು, ಏನು ಮಾಡಂಗಿಲ್ಲ. ಜಸ್ಟ್ ನೀವು ಬೇಕಾದ್ರೆ ನಿಮ್ಮ ವಾಯ್ಸ್ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ನೀವು ವಾಯ್ಸ್ ಅವ್ರು ನಿಮ್ದು ಕೊಡಕ್ಕಾಗಲಿಲ್ಲ ಅಂದ್ರೆ ಏನ್ ಮಾಡೋದು, ವಾಯ್ಸ್ ಅವ್ರನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಅದು ಯಾವ ರೀತಿ ಅಂದ್ರೆ ಜಸ್ಟ್ ಇಲ್ಲ, ನೀವು ಕ್ರೋಮ್ ಓಪನ್ ಮಾಡಿದ ತಕ್ಷಣ ನಾನು ಏನ್ ಮಾಡಿ ತೋರಿಸ್ತೀನಿ. ಓಕೆ, ನೀವು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಂತ ಸರ್ಚ್ ಮಾಡ್ಕೋ, ವಾಯ್ಸ್ ಮೇಕರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್. ವಾಯ್ಸ್ ಮೇಕರ್ ಅಂತ ಸರ್ಚ್ ಮಾಡಿದ ತಕ್ಷಣ ಮೊದಲನೇ ವೆಬ್ಸೈಟ್ ಬರುತ್ತೆ. ಜಸ್ಟ್ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಬರ್ಕೊಳ್ಬೇಕು. ಮೇನ್ ಇಂಪಾರ್ಟೆಂಟ್ ಆಯ್ತಾನೆ. ಈಗ ನಿಮ್ಮ ಒಂದು ಸ್ಕ್ರಿಪ್ಟ್ ಏನಿದೆ ಆ ಸ್ಕ್ರಿಪ್ಟ್ ನೀವು ಬರ್ದಿದ್ದೇನೆ ಪೇಸ್ಟ್ ಮಾಡಬೇಕು. ಎಕ್ಸಾಂಪಲ್ ನಾನು ಏನು ಬರ್ದೇನೆ, ಇಲ್ಲಿ ಲ್ಯಾಂಗ್ವೇಜ್, ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ವಾಯ್ಸ್ ಬೇಕು ಅಂತ ಕೇಳ್ತಾರೆ. ಆಕ್ಚುಲಿ ಬಿಟ್ಟು ನಾನು ಕನ್ನಡ ಸೆಲೆಕ್ಟ್ ಮಾಡಿದೆ, ನೀವು ಕೂಡ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಮತ್ತೆ ಇದ್ರ ಜೊತೆ ಇದರ ಸೆಟ್ಟಿಂಗು ಏನೋ ಚೇಂಜ್ ಮಾಡ್ಕೋಬೇಡಿ. ಅದರ ನಂತರ ಬಿಟ್ಟು ಇಲ್ಲಿ ನೆಕ್ಸ್ಟ್ ಓಕೆ, ಈಗ ನಿಮಗೆ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿದಾಯ್ತು. ಈಗ ನೀವು ಏನು ಮಾಡೋ ಸ್ಕ್ರಿಪ್ಟ್ ಅನ್ನೋದು ಇಲ್ಲಿ ನಿಮಗೆ ವಾಲ್ಯೂಮ್ ಅಪ್ ವಾಲ್ಯೂಮ್ ಡೌನ್ ಅಂತ ಇರುತ್ತೆ. ಜಸ್ಟ್ ಇದರಲ್ಲಿ ನೀವು ವಾಲ್ಯೂಮ್ ಬೇಕಾದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಈಗ ನೀವು ಏನು ಮಾಡೋಲ್ಲ, ಜಸ್ಟ್ ಇಲ್ಲಿ ನಿಮ್ಮ ಸ್ಕ್ರಿಪ್ಟ್ ಎಷ್ಟು ಇದೆ, ಸ್ಕ್ರಿಪ್ಟ್ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಇಲ್ಲಿ ಎಷ್ಟು ಪೌಂಡ್ಸ್ ಅಂದ್ರೆ 250 ಪೌಂಡ್ಸ್ ವರೆಗೆ ನಿಮಗೆ ಇಲ್ಲಿ ಆಡ್ ಮಾಡ್ಬೋದು. ಜಸ್ಟ್ ನೀವು ಸ್ಕ್ರಿಪ್ಟ್ ಎಲ್ಲ ಹಾಕಿ ನೀವು ಏನು ಮಾಡ್ಕೊಳ್ಳಿ, ಜಸ್ಟ್ ಇಲ್ಲಿ ಅಂದ್ರೆ ಕ್ರಿಯೇಟಿವ್ ಟು ಸ್ಪೀಚ್ ಅಂತಾರೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ಪೀಚ್ ಅಂದ್ರೆ ನಿಮ್ದು ಆದಂತ ಒಂದು ಸ್ಕ್ರಿಪ್ಟ್ ಒಂದು ವಾಯ್ಸ್ ಅವ್ರು ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು, ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು ಕ್ರಿಯೇಟ್ ಆಗ್ತಿದೆ, ಜನರೇಟ್ ಆಗ್ತಿದೆ. ಇದು ಸೆಕೆಂಡ್ ಸ್ಟೆಪ್, ಮೇನ್ ಇಂಪಾರ್ಟೆಂಟ್ ವಾಯ್ಸ್ ಅವ್ರು. ಮೇನ್ ಇಂಪಾರ್ಟೆಂಟ್ ಈಗ ನೋಡಿ. ವಿರಾಟ್ ಕೊಹ್ಲಿ ಕಾಕಾ, ನಾನು ಚೆನ್ನಾಗಿದ್ದೇನೆ ಕಾಕಾ. ವಿರಾಟ್ ಕೊಹ್ಲಿ ಕಾಕಾ ಕೊನೆಗೂ ಫೈನಲ್ಗೆ ಬಂದರೆ ನಾ ಚೆನ್ನಾಗಿದ್ದೇನೆ ಕಾಕಾ. ಹಾರ್ದಿಕ್ ಪಾಂಡ್ಯ ಕಾಕಾ, ನೀವು ಹೇಗಿದ್ದೀರಾ ಕಾಕಾ? ಮೊದಲ ನಮ್ದು ಯಾವ ಟೀಮ್? ನೋಡಿ, ಈ ರೀತಿ ಒಂದು ವಾಯ್ಸ್ ಅವ್ರ ಒಂದು ಕ್ರಿಯೇಟ್ ಇತ್ತು, ಜನರೇಟ್ ಇತ್ತು. ಜಸ್ಟ್ ಈ ರೀತಿ ಒಂದು ವಾಯ್ಸ್ ಅವ್ರು ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಕ್ರಿಪ್ಟ್ ಜಸ್ಟ್ ನೀವು ಬರೆದು ಒಂದು ಕಾಪಿ ಮಾಡಿದ್ರೆ ಇದರ ಪೇಸ್ಟ್ ಮಾಡಿದ್ರೆ ಸಾಕು, ವಾಯ್ಸ್ ಅವ್ರು ಬರುತ್ತೆ. ಜಸ್ಟ್ ಇಲ್ಲಿ ಸ್ಪೀಕರ್ ಸೈಡ್ ಡೌನ್ಲೋಡ್ ಸಿಂಬಲ್ ಕಾಣುತ್ತೆ. ಆ ಜಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ವಾಯ್ಸ್ ಅವ್ರ ಡೌನ್ಲೋಡ್ ಆಗುತ್ತೆ. ಈಗ ನಿಮಗೆ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಇತ್ತು, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಇತ್ತು. ಇನ್ನು ಮೂರನೇ ಸ್ಟೆಪ್ ಬಂದ್ಬಿಟ್ಟು ಏನ್ ಮಾಡೋದು, ನಿಮ್ಮ ಒಂದು ಫೋಟೋ ಏನ್ ಅಂದ್ರೆ ಬೇಬಿ ಪಾಡ್ಕಾಸ್ಟ್ ಒಂದು ಫೋಟೋ ಅಲ್ಲ, ಆ ಫೋಟೋ ಎನಿಮೇಷನ್ ಮಾಡ್ಬೇಕು, ಅಂದ್ರೆ ಮೂವ್ಮೆಂಟ್ ಮಾಡ್ಬೇಕು. ಮೂವ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆ ಫೋಟೋಗೆ ನಿಮ್ಮ ಒಂದು ವಾಯ್ಸ್ ಅವ್ರು ಸೆಟ್ ಮಾಡ್ಕೊಳ್ಬೇಕು. ಅದ್ರ ತಕ್ಕಂತೆ ಬರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಆದಂತ ಒಂದು ವೆಬ್ಸೈಟ್ ಇದೆ. ಆ ಒಂದು ವೆಬ್ಸೈಟ್ ಕೂಡ ಫ್ರೀಯಾಗಿ ಸಿಗುತ್ತೆ. ಆದ್ರೆ ಬಟ್ ಆ ಒಂದು ವೆಬ್ಸೈಟ್ ಕೂಡ ನೀವು ಯೂಸ್ ಮಾಡ್ಬೋದು. ಅದರಿಂದ ಆರಾಮಾಗಿ ಸೆಟ್ ಮಾಡ್ಕೊಳ್ಬಹುದು. ಮೂವ್ಮೆಂಟ್ ಫೋಟೋ ವಾಯ್ಸ್ ತಕ್ಕಂತೆ ಅದು ಮೂವ್ಮೆಂಟ್ ಮಾಡ್ಬೋದು. ಅದು ಯಾವ ರೀತಿ ತುಂಬಾ ಸಿಂಪಲ್. ನೀವೇನ್ ಮಾಡಿ, ಇದು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ತುಂಬಾ ಸಿಂಪಲ್. ಏನ್ ಮಾಡಿ, ನಿಮ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನೀವೇನ್ ಮಾಡ್ಕೊಳ್ಳಿ, ವಾಪಸ್ ಸರ್ಚ್ ಬಟನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಅಂತ ಸರ್ಚ್ ಮಾಡ್ಬೇಕು. ಎಂಡ್ರೈ AI ಅಂತ ಬರುತ್ತೆ ನೋಡಿ, HEDRAAI ಅಂತ ಬರುತ್ತೆ ಈ ಒಂದು ವೆಬ್ಸೈಟ್. ಜಸ್ಟ್ ನಾನು ತೋರಿಸ್ತೀನಿ ನೋಡಿ, ಮೇಲ್ಗಡೆ ಬಂದಿದೆ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಕೂಡ ಗೂಗಲ್ AdSense ಮೇಲೆ, ಅಂದ್ರೆ ನಿಮ್ಗೆ ಗೂಗಲ್ AdSense ಅಲ್ಲ ಸರ್, ನಿಮ್ಮ ಇಮೇಲ್ ID ಮೇಲೆ ಲಾಗಿನ್ ಹಾಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ, ಒಮ್ಮೆ ಒಂದು ಅಕೌಂಟ್ನಿಂದ ಒಂದೇ ಯೂಸ್ ಮಾಡ್ಕೊಳ್ಬೋದು ಫ್ರೀಯಾಗಿ. ನಾನು ನಿಮಗೆ ಹೇಳೋದು ಪ್ರತಿಯೊಂದು ಕೂಡ ಫ್ರೀಯಾಗಿ. ನೀವು ಗೂಗಲ್ ಅಕೌಂಟಿಂದ ಸೈನ್ ಇನ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೈನ್ ಇನ್ ಆಗಿ ಬೇರೆ ನಿಮಗೆ ಎಕ್ಸ್ಟ್ರಾ ಬೇಕಾದ್ರೆ ಏನು ಮಾಡೋದು, ಬೇರೆ ಗೂಗಲ್ ಅಕೌಂಟಿಂದ ಮಾಡ್ಬೋದು. ಅದನ್ನ ಲಾಸ್ಟ್ ಹೇಳ್ತೇನೆ ನಾನು ನಿಮಗೆ. ಜಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನಾನು ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ, ಆಕ್ಚುಲಿ ನಾನು ಸೆಟ್ ಮಾಡಿದ್ದೀನಿ. ಈಗ ನೀವು ಸ್ಟಾರ್ಟಿಂಗ್ ವಿಡಿಯೋ ನೋಡಿದಲ್ಲ ಅದೇ ರೀತಿ. ಜಸ್ಟ್ ಇಲ್ಲಿ ನೀವು ಈ ರೀತಿ ಇಂಟರ್ಫೇಸ್ ಬಂದಾಗ ಇಲ್ಲಿ ನೀವು ಏನು ಮಾಡ್ಕೋ, ತುಂಬಾ ಸಿಂಪಲ್. ಇಲ್ಲಿ ಕ್ರಿಯೇಟ್ ಅಂತ ಇರ್ತಲ್ಲ, ಜಸ್ಟ್ ಇಲ್ಲಿ ಅಂದ್ರೆ ಚಾಪ್ಟರ್ ಅಂತ ಇದೆ ನೋಡಿ. ಜಸ್ಟ್ ಚಾಪ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಬರುತ್ತೆ. ಇಲ್ಲಿ ಏನು ಮಾಡ್ಕೋ, ನೀವು ಇಮೇಜ್ ಸೆಲೆಕ್ಟ್ ಮಾಡ್ಕೋ. ಎಕ್ಸಾಂಪಲ್ ಅಂದ್ಬಿಟ್ಟು ನಾ ಏನ್ ಮಾಡ್ತೇನೆ, ನಮ್ಮ ಒಂದು ವಿರಾಟ್ ಕೊಹ್ಲಿ ಎಕ್ಸಾಮ್. ಓಕೆ, ಇದು ಸೆಲೆಕ್ಟ್ ಮಾಡ್ತೇನೆ. ಅದರ ನಂತರ ಬಂದ್ಬಿಟ್ಟು ವಾಯ್ಸ್ ಅವ್ರು ಈಗಾಗಲೇ ನಾನು ನಿಮಗೆ ಹೇಳಿದಿಲ್ಲ, ಡೌನ್ಲೋಡ್ ಮಾಡಿರಲ್ಲ. ಅದನ್ನ ನೀವು ಇಲ್ಲಿ ಆಡಿಯೋ ಸ್ಕ್ರಿಪ್ಟ್ ಅಂತ ಇದೆ, ಇದು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವೇ ಬೇಕಾದ್ರೆ ಜನರಲ್ ಆಗಿ ನೀವು ಸ್ಪೀಚ್ ನೀವೇ ಮಾಡ್ಬೋದು. ನಿಮ್ ಬೇಕಾದ್ರೆ ನೀವೇ ಸ್ಪೀಚ್ ಇಲ್ಲಿ ಬರೆದು ಮಾಡ್ಬೋದು. ಇಲ್ಲ ಅಂದ್ರೆ ನೀವು ವಾಯ್ಸ್ ಅವ್ರು ಕೂಡ ಮಾಡ್ಬೋದು. ನೋಡಿ, ರೆಕಾರ್ಡ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಯ್ಸ್ ಅವ್ರು ಕೂಡ ಮಾಡ್ಕೊಳ್ಬೋದು. ಇಲ್ಲಪ್ಪ ಈಗಾಗಲೇ ನೀವು ವಾಯ್ಸ್ ಅವ್ರು ಕ್ರಿಯೇಟ್ ಮಾಡಿದ್ರೆ ಜಸ್ಟ್ ಅದನ್ನೇನು ಮಾಡ್ಕೊಂಡಿಲ್ಲ, ಅಪ್ಲೋಡ್ ಆಡಿಯೋ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಗ್ಯಾಲರಿಯಲ್ಲಿ ಇದ್ದಂತ ಒಂದು ಆಡಿಯೋ ಜಸ್ಟ್ ಅದ್ ನೀವೇನು ಮಾಡ್ಕೊ ಇಲ್ಲಿ ಪೇಸ್ಟ್ ಮಾಡಿ. ಆ ನಂತರ
ಇಲ್ಲಿ ನಿಮಗೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ಅಂದ್ರೆ ಯಾಡ್ ಟು ವಿಡಿಯೋ ಅಂತ ಬರ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರೊಸೆಸಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಪ್ರೊಸೆಸಿಂಗ್ ಅನ್ನೋದು ಅಂದ್ರೆ ವಿಡಿಯೋ ಜಸ್ಟ್ ನಾನು ತೋರಿಸ್ತೀನಿ. ಓಕೆ, ವಿಡಿಯೋ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಕ್ರಿಯೇಟ್ ಆಗೋದಕ್ಕೆ ನಿಮಗೆ ವಿಡಿಯೋ ಜನರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿತಿನ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ನಮಗೆ ಹೇಳ್ಬೇಕಾರೆ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮೊಂದು ವಾಯ್ಸ್ ವಿಡಿಯೋಗೆ ಸಿಂಕ್ ಆಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ರಿಂದ 30 ನಿಮಿಷ ಟೈಮ್ ತಗೊಳುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಮೇಲ್ಗಡೆ ಜನರೇಟ್ ಆಗ್ತದೆ ಅಂದ್ರೆ ಒಂದು ವಿಡಿಯೋ ಜನರೇಟ್ ಆಗ್ತದೆ. ಅದಕ್ಕೆ ಟೈಮಿಂಗ್ ಅನ್ನೋದು ತಗೋತೆ. ನೀವು ವೆಬ್ಸೈಟ್ ರನ್ ಅಲ್ಲಿ ಇರುತ್ತೆ, ಅದೇನು ಪ್ರಾಬ್ಲಮ್ ಅಲ್ಲ. ಬ್ಯಾಕ್ ನೀವು ಏನ್ ಬೇಕಾದ್ರೆ ಕೆಲಸ ಮಾಡ್ಬೋದು. ಬಟ್ ಅದು ಮ್ಯಾಕ್ಸಿಮಮ್ ನಾನು ರಿಯಲ್ ಇದ್ದಂಗೆ ಹೇಳ್ತೇನೆ. ನಾನು ಕೂಡ ಎಡಿಟ್ ಮಾಡಿದ್ದೀನಿ ನಿಮ್ಗೋಸ್ಕರ ವಿಡಿಯೋ ಮಾಡ್ಬೇಕಂತೇಳಿ. ಅದು ಮ್ಯಾಕ್ಸಿಮಮ್ 10 ರಿಂದ ಒಂದು 20 ನಿಮಿಷ ಟೈಮ್ ತಗೊಳುತ್ತೆ. ಆಟೋಮೆಟಿಕ್ ಎಡಿಟ್ ಮಾಡಿ ಕೊಡುತ್ತೆ. ಜಸ್ಟ್ ನೀವು ಅದನ್ನ ಎಡಿಟ್ ಮಾಡಿದ್ರೆ ಏನು ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ ನಿಮ್ಗೆ ತೋರಿಸ್ತಲ್ಲ ಈ ರೀತಿ ಬಂದಿರುತ್ತೆ. ಜಸ್ಟ್ ಇದ್ರ ಮೇಲೆ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಜಸ್ಟ್ ಡೌನ್ಲೋಡ್ ಆಗುತ್ತೆ. ಈಗ ನಾನು ನಿಮಗೆ 3ನೇ ಸ್ಟೆಪ್ ಕೂಡ ಹೇಳಿದೆ. ಮೇನ್ ಇಂಪಾರ್ಟೆಂಟ್ ಫೋಟೋ ಕ್ರಿಯೇಟ್ ಮಾಡೋದು ಹೇಳಿದೆ, ವಾಯ್ಸ್ ಅವ್ರು ಕ್ರಿಯೇಟ್ ಮಾಡೋದು ಹೇಳಿದೆ, ಮತ್ತೆ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ವಿಡಿಯೋ ಮತ್ತೆ ಅಂದ್ರೆ ನಿಮ್ಮೊಂದು ವಾಯ್ಸ್ಗೆ ಮತ್ತೆ ವಿಡಿಯೋಗೆ ಯಾವ ರೀತಿ ಸಿಂಕ್ ಮಾಡೋದು ಹೇಳಿದೆ. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕೊನೆಯ ಪಾಯಿಂಟ್ ಅಂದ್ರೆ 4ನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ, ಅದನ್ನ ಎಡಿಟ್ ಮಾಡಬೇಕು. ಎಡಿಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅದಕ್ಕೆಲ್ಲ ನೀವು ಮಿಕ್ಸ್ ಮಾಡ್ಬೇಕಂದ್ರೆ ತುಂಬಾ ಸಿಂಪಲ್. ಏನ್ ಮಾಡಿ, VN ಅಂತ ಅಪ್ಲಿಕೇಶನ್ ಫ್ರೀಯಾಗಿ ಅದನ್ನ ಡೈರೆಕ್ಟ್ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಅದೇನಿಲ್ಲ ಇನ್ಸ್ಟಾಲ್ ಮಾಡಿದ್ರೆ ಓಪನ್ ಆಗುತ್ತೆ. ಈಗ ನಾನು VN ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಜಸ್ಟ್ ನಾನು ಕೂಡ ಎಡಿಟ್ ಮಾಡೋದು ಅದರಲ್ಲೇ ಎಡಿಟ್ ಮಾಡ್ತೀನಿ. ಓಕೆ, VN ಅಪ್ಲಿಕೇಶನ್ ಅಲ್ಲಿ ನೀವೇನು ಮಾಡ್ಕೊಳ್ಳಿ, ಜಸ್ಟ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ನಾ ಈಗ ಹಾಕಿದ್ದೀನಿ ನೋಡಿ. ಈ ರೀತಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ನೋಡಿ. ಈ ರೀತಿ ನಿಮ್ಗೆ ಬೇಕಾದ ಒಂದು ವಿಡಿಯೋ ನಿಮ್ಗೆ ಎಡಿಟಿಂಗ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ ಎಡಿಟಿಂಗ್ ಯಾವ ರೀತಿ ಮಾಡೋದು. ಈ ರೀತಿ ಮಾಡೋದು ಇಲ್ಲ ಅಂದ್ರೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ. ತುಂಬಾ ಸಿಂಪಲ್ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಏನು ಮಾಡ್ತೀನಿ, ಜಸ್ಟ್ ಈ ಒಂದು ವಿಡಿಯೋ ನನಗೆ ಈ ಒಂದು ವಿಡಿಯೋ ಬೇಕು. ಜಸ್ಟ್ ಇವೆರಡು ಸೆಲೆಕ್ಟ್ ಮಾಡ್ತೀನಿ ನೋಡಿ. ಈ ರೀತಿ ವಿಡಿಯೋನ ಸೆಟ್ ಮಾಡ್ಕೊಳ್ಬೋದು ನೋಡಿ. ನಿಮ್ಗೆ ಎಲ್ಲಿ ಕ್ಲಿಪ್ಸ್ ಬೇಕು ಅಲ್ಲಿ ಕ್ಲಿಪ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಕಟ್ ಕೂಡ ಮಾಡ್ಕೊಂಡು ಈ ರೀತಿ ಎಡಿಟಿಂಗ್ ಅನ್ನೋದು ಮಾಡ್ಕೊಳ್ಬೋದು. ಎಡಿಟಿಂಗ್ ಮಾಡೋದು ನಿಮಗೆ ತುಂಬಾ ಈಸಿ. ಈ ರೀತಿ ಎಡಿಟಿಂಗ್ ಕ್ಲಿಪ್ಸ್ ಎಡಿಟಿಂಗ್ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಎಡಿಟಿಂಗ್ ಅನ್ನೋದು ಈ ರೀತಿ ಮಾಡಿ ನೀವು ವಿಡಿಯೋ ಅನ್ನೋದು ಜನರೇಟ್ ಮಾಡ್ಕೊಳ್ಬೋದು. ಏನೆಲ್ಲ ತುಂಬಾ ಸಿಂಪಲ್ ಆಗಿ. ನಿಮ್ಮ ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಒರಿಜಿನಲ್ ಇದೇನಿಲ್ಲ 16:9 ಇಡಬೇಕು. ಯಾಕಂದ್ರೆ ಸೈಜ್ ಯೂಟ್ಯೂಬ್ ಸೈಜ್ ಬೇಕು, ನಿಮ್ಗೆ ಶಾರ್ಟ್ ಸೈಜ್ ಬೇಕಾದ್ರೆ ಈ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಿ ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು. ಏನೆಲ್ಲ ತುಂಬಾ ಸಿಂಪಲ್. ಮೊದಲ ಮಟ್ಟ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಏನೆಲ್ಲ ನಾನು ನಿಮಗೆ ಈ ಒಂದು ಹಿಡಿದ್ರೆ ಒಂದು ಬೇಬಿ ಪಾಡ್ಕಾಸ್ಟ್ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ಜಸ್ಟ್ ಅದು ಫ್ರೀಯಾಗಿ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಮೊದಲನೇದಾಗಿ ಹೇಳ್ಬಿಡ್ತೀನಿ, ಸ್ವಲ್ಪ ಆ ಒಂದು ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ. ಅದರಂತೆ ಇದರಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಅಂದ್ರೆ ವಿಡಿಯೋ ಒಂದು ಸ್ವಲ್ಪ ಪಾರ್ಟ್ ಇರುತ್ತೆ. ಒಮ್ಮೆ ನಾ ಮಾತಾಡಿದ್ರು ಇರುತ್ತೆ, ಒಮ್ಮೆ ನೀವು ಮಾತಾಡಿದಿರುತ್ತಲ್ಲ, ಈ ರೀತಿ ಅದಕ್ಕೆ ಎಡಿಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ನೀವು ಕಟ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ಏನು ತುಂಬಾ ಸಿಂಪಲ್. ಎಡಿಟ್ ಮಾಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಮಾಡಿ ನೀವು ಒಂದು ಬೇಬಿ ಪಾಡ್ಕಾಸ್ಟ್ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಬೋದು. ಮತ್ತೆ ಅದ್ರ ಜೊತೆ ಇದರಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಬೋದು. ಆದ್ರೆ ಬಟ್ ಒಂದು ವೆಬ್ಸೈಟ್ ಅಲ್ಲಿ ಒಂದೇ ಬರುತ್ತೆ ವಿಡಿಯೋ. ಅದಕ್ಕೆ ನೀವು ಏನು ಮಾಡ್ಕೋ, ಮತ್ತೆ ಫ್ರೀಯಾಗಿ ಯೂಸ್ ಮಾಡ್ಕೊಂಡು ಏನು ಮಾಡೋದು, ಬೇರೆ ನಿಮ್ಮ ಫ್ರೆಂಡ್ಸ್ ಇಮೇಲ್ ಐಡಿ ಅಕೌಂಟ್ ಇರ್ತಲ್ಲ, ಅದನ್ನ ಲಾಗಿನ್ ಅಂದ್ರೆ ಪಾಸ್ವರ್ಡ್ ಹಾಕೋದಿಲ್ಲ, ಡೈರೆಕ್ಟ್ ಇಮೇಲ್ ಐಡಿ ಕನೆಕ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಲಾಗಿನ್ ಆಗುತ್ತೆ. ಈ ರೀತಿ ಮಾಡಿ ನೀವು ಎಷ್ಟು ಬೇಕಾದ್ರೆ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಮೇಲ್ ಐಡಿ ನೀವು ಇನ್ನೊಬ್ಬರದಲ್ಲಿ ಲಾಗಿನ್ ಆದರೆ ಸಾಕು, ಆಟೋಮೆಟಿಕ್ ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಳ್ಬೋದು. ಅದು ಫ್ರೀಯಾಗಿ, ಯಾವುದೇ ರೀತಿ ದುಡ್ಡು ಕಟ್ಟಂಗಿಲ್ಲ. ಈ ರೀತಿ ಮಾಡಿ ನೀವು ಒಂದು ಪಾಡ್ಕಾಸ್ಟ್ ಅಂದ್ರೆ ಬೇಬಿ ಪಾಡ್ಕಾಸ್ಟ್ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪಾಮರ್ಸ್ ಎಲ್ಲ ಕೂಡ ಈ ಒಂದು ಯಾವ ರೀತಿ ಅನಿಸಿತ್ತು ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆ ಈ ಒಂದು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಟ್ರೆಂಡಿಂಗ್ ಈಗ ಏನು ಟ್ರೆಂಡ್ ಬರುತ್ತೆ ಅದನ್ನು ಫಾಲೋ ಮಾಡಿ, ನೀವು ಕೂಡ ಫಾಲೋ ಮಾಡಿ, ನಿಮ್ದು ಒಂದು ವಿಡಿಯೋ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪಾಮರ್ಸ್ ಕೂಡ ಜೀವನ ಮತ್ತೆ ಸಿಗ್ತೀನಿ ಅಷ್ಟೇ ಎಲ್ಲರಿಗೆ. ಬಾಯ್.